मजहब नहीं सिखाता आपस में बैर रखना, हिंदी है हम वतन हिंदुस्तान हमारा ಅನ್ನೋ ಭಾವನೆ ಸಕಲ ಸ್ಥಾನದ ಕುರಿತಂತ ಶಾಸಕರು ಇಡೀ ಬಸವ ಕಲ್ಯಾಣ ಎಲ್ಲ ಜಾತಿ ಜನಾಂಗ ಎಲ್ಲ ಸಮಾಜದ ಜನರು ಅವರು ಸೇವಕರ ಕೆಲಸ ಮಾಡೋದು. ಅವ್ರ ಮಾತಿನ ದಾಟಿ ನೋಡ್ರ ಸಮಾಜದಲ್ಲಿ ಬಿರುಕು ಸೃಷ್ಟಿ ನಿರ್ಮಾಣ ಮಾಡಿ ಸಮಾಜದ ಜಗಳ ಹಚ್ಚಿ ರಾಜಕೀಯ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಬಸವ ಕಲ್ಯಾಣ ಜನತೆ ಬಹಳ ಪ್ರಜ್ಞಾವಂತರು, ಪ್ರಬುದ್ಧರು. ಇವ್ರ ಮಾತಿಗೆ ಯಾರು ಸ್ವಲ್ಪ ಹಾಕಲ್ಲ ಅಂತ ಹೇಳಿ ಒಂದು ಸಂಪೂರ್ಣ ವಿಶ್ವಾಸ ನಮ್ಮ ಜನತೆ ಮೇಲೆ ಇದೆ. ಯಾಕಂದ್ರೆ ಊರಿಗೆ ಹೋಗೋರ ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರು ಮತ್ತೆ ಒಬ್ರು ನೋಡಕ್ಕಾಗಲ್ಲ. ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರು ಮತ್ತೆ ಒಬ್ರು ನೋಡಕ್ಕಾಗಲ್ಲ. ಅದಕ್ಕೆ ಅವರಿಗೂ ಗೊತ್ತದ ಮುಂದಿನ ಬರುವಂತ 2028 ಚುನಾವಣೆ ಬಿಜೆಪಿ ಟಿಕೆಟ್ ಅವ್ರಿಗೆ ಸಿಗಲ್ಲ. ಯಾಕಂದ್ರೆ ನೀವೆಲ್ಲ ಹಿಂದಿನ ಪ್ರೆಸ್ ಮೀಟ್ ಎಲ್ಲ ರಿಕಾರ್ಡಿಂಗ್ ಗೊತ್ತದ, ಅವ್ರು ಯಾವ ಚುನಾವಣೆ ಯಾವ ಪಕ್ಷ ಏನೇನು ಪಕ್ಷ ಗ್ರೋ ಮಾಡಿ ಎಲ್ಲ ಗೊತ್ತದ, ಅವ್ರು ಹೈಕಮಾಂಡ್ ಅವ್ರಿಗೆ ಗೊತ್ತದ. ಅದಕ್ಕೆ ಇವ್ರು ಹೆಂಗಾರೆ ಮಾಡಿ ನಾವು ಹೀರೋ ಆಗಬೇಕು ಕನ್ನಡದಾಗ, ನನಗೆ ಟಿಕೆಟ್ ಸಿಗಬೇಕು. ಅವ್ರು ಹ್ಯಾಂಗ್ ಬಿಂಬಿಸ್ಕೊಳ್ತಾರಂದ್ರೆ ಏನು ಬಸವ ಕಲ್ಯಾಣ ಇವ್ರು ಬಂದ ಮೇಲೆ ಬಸವ ಕಲ್ಯಾಣ ಅದನ್ನು ಮೊದಲು ಬಸವ ಕಲ್ಯಾಣ ಇದ್ದಿಲ್ಲ, ಯಾರು ಎಮ್ಎಲ್ಎಗಳು ಇದ್ದಿಲ್ಲ, ಹಂಗೆ ತೋರಿಸ್ಕೊಳ್ತಾರ. ಇವ್ರಿಗೆ ರಾಜಕಾರಣ ಎಬಿಸಿಡಿ ಗೊತ್ತಿಲ್ಲ, ರಾಜಕೀಯ ಹ್ಯಾಂಗ್ ಮಾಡ್ಬೇಕು ಗೊತ್ತಿಲ್ಲ, ಆಡಳಿತ ಹ್ಯಾಂಗ್ ಮಾಡ್ಬೇಕು ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಒಂದೇ, ಗುತ್ತೇದಾರಿ ಮಾಡ್ಬೇಕು, ದುಡ್ಡು ಗಳಿಸ್ಬೇಕು, ಜನರಿಗೆ ಭಾವನಾತ್ಮಕ ಕೆರಳಿಸಿ ಅವರಿಂದ ಮತ ಪಡೆದು ರಾಜಕಾರಣ ಮಾಡ್ಬೇಕು. ಅದಕ್ಕೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಈಗ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ರಾಜಕೀಯದಲ್ಲಿ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಅವರಿಗೆ ಸಮಸ್ತ ಬಸವ ಕಲ್ಯಾಣ ಜನತೆಯ ಪರವಾಗಿ ಮತ್ತು ವಿಜಯ್ ಸಿಂಗ್ ಸಾಹೇಬರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿ ಮಾಧ್ಯಮಗೋಷ್ಠಿ ಕರೆದಿರೋ ಉದ್ದೇಶ, ನಿನ್ನೆ ಬಸವ ಕಲ್ಯಾಣದ ಶಾಸಕರಾದ ಸನ್ಮಾನ್ಯ ಶರಣು ಸಲಗರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ. ಯಾವುದೇ ತಲೆಬುಡವಿಲ್ಲದ ಆಧಾರವಿಲ್ಲದ ಮಾತನಾಡೋದು ಶಾಸಕರ ಇದು ಒಂದು ಹಳೆ ಚಾಳಿ, ಇದೇನು ಹೊಸದಲ್ಲ. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಸಲ ಅವರು ಮಾಧ್ಯಮ ಗೋಷ್ಠಿಗಳು, ಪತ್ರಿಕಾ ಹೇಳಿಕೆಗಳು ನಾವೆಲ್ಲರೂ ಕೂಡ ಗಮನಿಸ್ತಾ ಬರ್ರಿ ಮೊದಲಿನಿಂದ. ಅವ್ರು ಯಾವುದೇ ಮಾತಿಗೆ ತಲೆಬುಡ ಇರಲ್ಲ, ಆಧಾರ ಇರಲ್ಲ ಅಂತ ಮಾತಾಡ್ತಾರೆ. ಎಡವಟ್ಟಾಗಿ ಮಾತಾಡೋದೇ ಅವ್ರದ್ದೊಂದು ಹವ್ಯಾಸ ಅದ. ಅದಕ್ಕೆ ಅವ್ರ ಮಾತಿಗಷ್ಟು ಬಸವ ಕಲ್ಯಾಣ ಜನತೆ ಸೀರಿಯಸ್ ತಗೊಳ್ಳುವಂಥ ಪ್ರಮೇಯ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಸಲ ತಾವೆಲ್ಲರೂ ಗಮನಿಸಿರಿ, ಒಬ್ಬ ಜವಾಬ್ದಾರಿ ಸ್ಥಾನದ ಕುರಿತಂತ ಶಾಸಕರು ಇಡೀ ಬಸವ ಕಲ್ಯಾಣ ಎಲ್ಲ ಜಾತಿ ಜನಾಂಗದ ಎಲ್ಲ ಸಮಾಜದ ಜನರ ಒಬ್ಬ ಸೇವಕರ ಕೆಲಸ ಮಾಡೋದು. ಅವ್ರ ಮಾತಿನ ದಾಟಿ ನೋಡ್ರ ಸಮಾಜದಲ್ಲಿ ಬಿರುಕು ಸೃಷ್ಟಿ ನಿರ್ಮಾಣ ಮಾಡಿ ಸಮಾಜದಲ್ಲಿ ಜಗಳ ಹಚ್ಚಿ ರಾಜಕೀಯ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಬಸವ ಕಲ್ಯಾಣ ಜನತೆ ಬಹಳ ಪ್ರಜ್ಞಾವಂತರು, ಪ್ರಬುದ್ಧರು. ಇವ್ರ ಮಾತಿಗೆ ಯಾರು ಸ್ವಲ್ಪ ಹಾಕಲ್ಲ ಅಂತ ಹೇಳಿ ಒಂದು ಸಂಪೂರ್ಣ ವಿಶ್ವಾಸ ನಮ್ಮ ಜನತೆ ಮೇಲಿದೆ. ಯಾಕಂದ್ರೆ ಮೊನ್ನೆ ನಡೆದ ಘಟನೆ ಅದು ಬಸವ ಕಲ್ಯಾಣದಾಗ ಆಗಬಾರ್ದಾಗಿತ್ತು, ಆಗಿದೆ. ಯಾರೋ 5-6 ಜನ ಹುಡುಗರು ಅನ್ಯ ಕೋಮಿನ ಒಂದು 2 ಮೇಲೆ ಹಲ್ಲೆ ಮಾಡಿದ್ರು. ಅನ್ಯ ಕೋಮಿನವರು ಅವರು 2 ಹಲ್ಲೆ ಒಳಗಾದಂಥವ್ರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಆ ದೂರನ್ನು ಆಧರಿಸಿ ಪೊಲೀಸರು ಅವ್ರ ಮ್ಯಾಗೂ FIR ಮಾಡ್ರು. ಯಾರು ಹಲ್ಲೆ ಮಾಡ್ಯಾರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸು. ಆಮೇಲೆ ಕೆಲವು ಜನ ಗಾಂಧಿ ಚೌಕದಲ್ಲಿ ಸೇರಿ ಅವರು ಕೂಡ ಕೆಲವು ಜನ ದಾಂಧಲೆ ಮಾಡ್ರು. ಈ 2 ಘಟನೆಗಳು ಕೂಡ ನಾವು ಖಂಡಿಸ್ತೇವೆ. ಯಾಕಂದ್ರೆ ಅವ್ರು ಮಾಡಿದ್ದು ತಪ್ಪ, ಇವ್ರು ಮಾಡಿದ್ದು ತಪ್ಪ. ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದಂಥ ಭೂಮಿ ಅದ. ಇಲ್ಲಿ ಎಲ್ಲ ಕಮ್ಯುನಿಟಿದವರು, ಎಲ್ಲ ಸಮಾಜದವರು ಅಣ್ತಮರ್ಗತಿ ಇರಬೇಕು ಅಂತೇಳಿ ನಮ್ಮೊಂದು ಕಳಕಳಿ ಮನವಿ ಅದ. ಯಾರೂ ಕೂಡ ರಾಜಕೀಯ ನಾಯಕರ ಮಾತಿನ ಹಾಸ್ಪಿಟಲ್, ಫರ್ಟಿಲಿಟಿ ಅಂಡ್ ಮದರ್ ಕೇರ್, ಜನರಲ್ ಹಾಸ್ಪಿಟಲ್ ವಿತ್ ಸ್ಕ್ಯಾನ್ ಸೆಂಟರ್ ಬಿಸೈಡ್ ಕಮಲಾ ರೆಸ್ಟೋರೆಂಟ್, ಬಸ್ ಸ್ಟ್ಯಾಂಡ್ ರೋಡ್, ಬಸವ ಕಲ್ಯಾಣ ಬರಬಾರದು. ಎಲ್ಲರೂ ಕೂಡ ಅಣ್ತಮರ್ಗತಿ ಜೀವನ ಮಾಡಿ ಈ ಬಸವ ಕಲ್ಯಾಣದ ಇತಿಹಾಸದ ಗತವೈಭವದ ಆ ವೈಭವ ಮರುಸ್ಥಾಪನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ, SP ಸಾಹೇಬರು, IG ಸಾಹೇಬರು, CPI ಅವರು, PSI ಅವರು, ಎಲ್ಲ ಪೊಲೀಸ್ ಪದಗಳು ಬಹಳ ಬೇಗನೆ ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಜನಜೀವನ ಇವತ್ತು ಸಾಮಾನ್ಯ ಆಗಲಕ್ಕ ಪ್ರಮುಖ ಕಾರಣರ ಅವರೆಲ್ಲರಿಗೂ ಕೂಡ ಬಸವ ಕಲ್ಯಾಣ ಜನತೆ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಶಾಸಕರು ಏನು ಮಾತಾಡ್ತಾರಂಬದೇ ಅವರಿಗೆ ಪರಿಜ್ಞಾನ ಇರೋದಿಲ್ಲ. ನಿನ್ನೆ ನಾನು ಮಾಧ್ಯಮಗೋಷ್ಠಿ ನೋಡಿದೆ, ಯಾರ ಹೆಸರು ತಗೊಂಡು ಅವ್ರು ಆರೋಪ ಮಾಡತ್ತಾರ 15 ದಿವಸದಿಂದ ಅವರಿಗೆ ಅವ್ರು BDA ಚೇರ್ಮನ್ ಮಾಡಿ ಅಂತ ಹೇಳಿ.
ಅವ್ರ ಮನಸ್ಥಿತಿ ಹ್ಯಾಂಗದ ಅಂದ್ರೆ 6 ಕೊಟ್ರ 3 ಕೊಟ್ರ ಸೊಸಿ ಕಡಿ 6 ಕೊಟ್ರ ಅತ್ತಿ ಕಡಿ ಅಂತ ನಮ್ಮ ಹಳ್ಳಿ ಭಾಷೆದಾಗ ಒಂದು ಕಹಾವತ್. ಅವ್ರು ಯಾವಾಗ ಏನು ಮಾತಾಡ್ತಾರೋ ಏನಿಲ್ಲೋ ಗೊತ್ತಾಗಲ್ಲ. ಏನಾದ್ರೂ ಮಾಡಬೇಕು, ತಮ್ಮ ವೈಫಲ್ಯಗಳು ಮುಚ್ಕೊಂಡು ರಾಜಕೀಯ ಮಾಡಬೇಕು, ಜನರನ್ನು ಮರಳು ಮಾಡಬೇಕು ಅನ್ನೋ ಉದ್ದೇಶ ಒಂದೇ ಇಟ್ಕೊಂಡು ಬಸವ ಕಲ್ಯಾಣದ ರಾಜಕೀಯ ಮಾಡತ್ತಾರೆ. ನಾವು ಅವ್ರಿಗೆ ಸಾಕಷ್ಟು ಸಲ ಕೇಳ್ತಾ ಇದ್ದೇವೆ, ಬಸವ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ಬರ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಬಸವ ಕಲ್ಯಾಣದು ಈಗ ನಿರ್ಮಿತ ಕೇಂದ್ರ 49 ಕೋಟಿ ಅನುದಾನ ಕೊಟ್ಟರು. ಇಲ್ಲಿ ತನ ಬಸವ ಕಲ್ಯಾಣಕ್ಕೆ 2023-26 ತನ ಏನಿಲ್ಲ ಅಂದ್ರೆ ಸರಿಸುಮಾರು 150ರಿಂದ 200 ಕೋಟಿ ಅನುದಾನ ಬಂದು 150ರಿಂದ 200 ಕೋಟಿ ಒಂದರೆ ಕೆಲಸ ತೋರಿಸಿದ್ರು. ಶಾಸಕರಿಗೆ ಇಂಥ ಕೆಲಸ ಮಾಡಿದ್ದಾರೆ. 23ರಲ್ಲಿ ಮಾಡಿದಂಥ ಕಾಮಗಾರಿಗಳು 24ರಲ್ಲಿ ಉಳಿದಿಲ್ಲ, ಕಿತ್ಕೊಂಡು ಹೋಗ್ಯಾವ. 24ರಲ್ಲಿ ಮಾಡಿದಂಥ ಕಾಮಗಾರಿಗಳು 25ರಲ್ಲಿ ಉಳಿದಿಲ್ಲ. 24-25ನೇ ಸಾಲಿನ ಕಾಮಗಾರಿಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾವು ಊರಾಗ ಸುಮಾರು ಒಂದು 8-10 ದಿವಸ ಹಿಂದೆ ರಸ್ತೆ ಮೇಲೆ ಕಾಂಕ್ರೀಟ್ ಆಗಿ ಬಿಟ್ಟಿದ್ದಾರೆ. ಸುಮಾರು 6 ತಿಂಗಳಾಯ್ತು. ಇವತ್ತಿನ ತನಕ ಕೆಲಸ ಮಾಡಕ್ ತಯಾರಿಲ್ಲ. ಸಾಕಷ್ಟು ಸಲ ಸಂಬಂಧಪಟ್ಟವ್ರಿಗೆ ಹೇಳೋರು ಕೆಲಸ ಮಾಡಕ್ ತಯಾರಿಲ್ಲ. ಜನ ಬೀಳ್ತಾ ಇದ್ದಾರೆ. ಮೋರ್ಖಂಡಿಯಲ್ಲೂ ಅದೇ ಪರಿಸ್ಥಿತಿ ಇದೆ. ನಾನು ಗೊತ್ತಿದ್ದೀವಿ 2 ವಿಷಯ ಅಂತ. ಸಾಕಷ್ಟು ಕ್ಷೇತ್ರ ತುಂಬಾ ಸಾಕಷ್ಟು ಇಂಥವೇ ಕೆಲಸ ಮಾಡೋರು. ಅವ್ರಿಗೆ ಎಷ್ಟು ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡೋರು. ಬೇರೆ ಯಾರಿಗೋ ಭಡ್ಕಸೋದು, ಯಾರ ಸಮಾಜದಲ್ಲಿ ಜಗಳ ಹಚ್ಚೋದು, ಅವ್ರು ಕಾಯಕ್ಕೆ ಇದೇ ಮಾಡ್ಕೊಂಡು ಕುಂತಾರೆ. ದಯವಿಟ್ಟು ಸನ್ಮಾನ್ಯ ಶಾಸಕರೇ, ತಾವು ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ರಿ. ತಾವು ಆ ಸ್ಥಾನದಾಗ ಕುಂತು ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ಅದ. ಆದ್ರೆ ತಾವು ಇಂಥ ಕೆಲಸಕ್ಕೆ ಕೈ ಹಾಕಬಾರದು. ವಿನಾಕಾರಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆ ಘಟನೆಗೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಹೆಸರು ಉಲ್ಲೇಖ ಮಾಡತ್ತಾರ. ನಮ್ಮ ಬಸವ ಕಲ್ಯಾಣದಲ್ಲಿ ಜನ ಎಲ್ಲಾ ಸಮಾಜದವ್ರು ಕೂಡ ಅಣ್ತಮ್ಮರ ಗತಿ ಬಾಳ. ಏನೇ ಘಟನೆ ಆದ್ರೂ ಕಾನೂನು ಅದ, ಪೊಲೀಸ್ ಅದ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಪ್ರಚೋದನೆ ಮಾಡುವಂತ ಕೆಲಸ ನಮ್ದು ಯಾವಾಗ್ಲೂ ಕೂಡ ಮಾಡಬಾರ್ದು. ಇಂಥ ಒಂದು ಅವ್ರಿಗೆ ನಾ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಅವ್ರಿಗೆ ನಾ ಇದು ಒಂದು ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಶಾಸಕರ ಕಾರ್ಯವೈಖರಿ ನೋಡ್ರಿ, ಹೋದ ಸಲ 3 ತಿಂಗಳಿಂದ KDP ಸಭೆ ಆಯ್ತು. KDP ಸಭೆ ಪೂರ್ಣಗೊಂಡಿಲ್ಲ. ನಾವು ಪೂರ್ಣಗೊಳಿಸ್ರಿ ಅಂತ ಮನವಿ ಕೊಟ್ಟೆವು, ಆದ್ರೂ ಪೂರ್ಣ KDP ಸಭೆ ಕರೆದಿಲ್ಲ ಅವ್ರು. ಈಗಾಗಲೇ KDP ಸಭೆ ಕರೆದು 3 ತಿಂಗಳಾಯ್ತು. 3 ತಿಂಗಳಾದ್ರೂ ಕೂಡ ಇನ್ನೂ KDP ಸಭೆ ಕರೆದಿಲ್ಲ. ಅವ್ರಿಗೆ ಅಭಿವೃದ್ಧಿ ಪರವಾಗಿ ಅವ್ರದ್ದು ಏನಾದ್ರೂ ಅವ್ರ ಕಾಳಜಿ ಕಳಕಳಿ ಏನಾರ ಇರ್ಬೇಕಲ್ಲ, ಅದು ಇಲ್ಲ ಅವ್ರ ಬಳಿ. ಅಭಿವೃದ್ಧಿ ಮಾಡ್ಬೇಕು, ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕಾಳಜಿ ಕಳಕಳಿ ಬೇಕು. ಅವ್ರ ಹೊಟ್ಟೆ ಅದ್ರ ಬಗ್ಗೆ ಕೇರೆ ತೊಗೊಂಬಲ್ ಹೋಗ್ಯಾರ, ಸೈಲೆಂಟ್ ಆಗದ. ಆ ವಿಷಯದಾಗ ಏನು ಮಾತಾಡೋದು. ಯಾವಾರ ಇಂಥವ್ ಏನ್ರೇ ಬಂದು ಅಲ್ಲ, ಇದಕ್ಕೆ ಏನ್ರೇ ಮಾಡಿ ಹೀರೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ನಾವು ಅವ್ರಿಗೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ಲತ್ತಿದ್ದೆವು, ಬರ್ರಿ KDP ಸಭೆ ಕರೀರಿ, ಬಸವ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ, ನಾವು ನೀವು ಎಲ್ಲರೂ ಸೇರಿ ಬಸವ ಕಲ್ಯಾಣ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಸಾಕಷ್ಟು ಸಲ ಅವ್ರಿಗೆ ನಾವು ಮಾಧ್ಯಮ ಮುಖಾಂತರ ಹೇಳಿದ್ರು. ಅದಕ್ಕೆ ಅವರು ಕ್ಯಾರಿ ಅಂತ ಇಲ್ಲ. ಅದಕ್ಕಿಂತ ಕೆಲಸ ತಾವು ದಯವಿಟ್ಟು ಶಾಸಕರು ಮಾಡಕ್ ಹೋಗ್ಬಾರ್ದು. ನಮ್ಮಲ್ಲಿ ಎಲ್ಲಾ ಸಮಾಜದವರು ಅಣ್ತಮ್ಮರ ಗತಿ ಇದ್ದೇವು. ಮಜಹಬ್ ನಹಿ ಸಿಕ್ಕಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ಹಮ್ ವತನ್ ಹಿಂದೂಸ್ತಾನ್ ಹಮಾರ ಅನ್ನೋ ಭಾವನೆ ಸಕಲ ಬಸವ ಕಲ್ಯಾಣ ಜನತೆಯಲ್ಲದ. ಯಾಕಂದ್ರೆ ಇದು ಬಸವಣ್ಣವ್ರ ಭೂಮಿ ಅದ. 12ನೇ ಶತಮಾನದಲ್ಲಿ ನಿಮ್ಮ ಶರಣ ಸಂಗನ ಬಸವಣ್ಣ ಬಂದು ಮರ್ತದಲ್ಲಿ ಮಹಾಮನೆ ಕಟ್ಟಿದಡೆ ಮರ್ತ ಲೋಕವೆಲ್ಲ ಭಕ್ತಿ ಸಾಮ್ರಾಜ್ಯವಾಯಿತು ಅಂತ ಶರಣ ಹೇಳ್ಯಾರ. ಆ ಪ್ರಕಾರ ಇಡೀ ಜಗತ್ತಿಗೆ ಶಾಂತಿ ಸಂದೇಶ ನೀಡಿದಂತ ಭೂಮಿ. ಈ ಭೂಮಿ ಮೇಲೆ ಇರ್ತಂತ ಎಲ್ಲಾ ಸಮಾಜ ಜನರು ಕೂಡ ನಾವು ಶಾಂತಿಯಿಂದ ಬಾಳ್ಬೇಕು. ಯಾರೋ ರಾಜಕೀಯ ಲಾಭಕ್ಕಾಗಿ ಏನೋ ತಾವು ಬೇಳೆ ಬಯಸ್ಕೋಬೇಕು ಅನ್ನೋ ಉದ್ದೇಶದಿಂದ ಏನೋ ನಮ್ಗೆಲ್ಲ ಪ್ರಚೋದನೆಗೊಳಿಸುವಂತ ಹೇಳಿಕೆ ಕೊಡ್ತಾರ. ಸಮಸ್ತ ಬಸವ ಕಲ್ಯಾಣ ಜನತೆ ಇವ್ರ ಮಾತಿಗೆ ಕಿವಿ ಬಿಡಬಾರ್ದು. ನಾವೆಲ್ಲ ಹಿಂದಕ್ಕೆ ಹೇಳಿದೆ ಹಂಗ ಅಣ್ತಮ್ಮರ ಗತಿ ಇದ್ದೇವು, ಹಂಗೆ ಅಣ್ತಮ್ಮರ ಗತಿನ ಹೋಗ್ಬೇಕು. ನಾವೆಲ್ಲ ಶಾಂತಿಯಿಂದ ಇದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಇಂಥ ಗಲಭೆದಿಂದ ಅಮಾಯಕರಿಗೆ ತೊಂದರೆ ಆಯ್ತು, ಉಳ್ಳವರಿಗೆ ಏನಾಗಲ್ಲ. ಅಮಾಯಕ ಜನರು, ಬೀದಿ ವ್ಯಾಪಾರಿಗಳು, ಅಂಥವ್ರಿಗೆಲ್ಲ ತೊಂದರೆ ಆಯ್ತದ. ಈಗಾಗಲೇ ಬಸವ ಕಲ್ಯಾಣ ಜನತೆ ಅದು ಅವತ್ತಿಂದ ಅವತ್ತೇ ಮರ್ತು ಬಿಟ್ಟಾರೆ. ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಇದ್ದಾರ. ಯಾವುದೇ ರೀತಿ ಏನೋ ಘಟನೆ ಆಗಿಲ್ಲ ಅಂಬಾರ್ದಾಗೆ ಎಲ್ಲರೂ ಇವತ್ತರ ಸಾಮಾನ್ಯ ಸ್ಥಿತಿಗೆ ಮಾರನೇ ದಿವಸ ಬಸವ ಕಲ್ಯಾಣ ಸಾಮಾನ್ಯ ಸ್ಥಿತಿ ಬಂದ್ರೆ ಇದಕ್ಕೆಲ್ಲ ಕಾರಣ ಪೊಲೀಸ್ ಇಲಾಖೆ. ಅವ್ರಿಗೆ ಮತ್ತೊಂದ್ಸಲ ನಾನು ಧನ್ಯವಾದ ಹೇಳ್ತೀನಿ. ಶಾಸಕರ ಅಂತಾರೆ ಸರ್, ಅವ್ರು 2019 ಬಸವ ಕಲ್ಯಾಣಕ್ಕೆ ಬಂದ್ರಂತ, ಅವ್ರು ಬಂದಿದ್ದು ಏನೂ ಗಲಭೆ ಆಗಿಲ್ಲ, ಇದು ಬಹಳ ದೊಡ್ಡ ಗಲಭೆ ಆಗಕ್ ಕಾರಣ ಯಾರು ಅಂತ ಕೇಳ್ತಾರೆ ಸರ್. ಇದು ನೋಡ್ರಿ, ಇದ್ರ ಹಿಂದೆ ಯಾರ ಅಂಬದು ಅವರಿಗೆ ಗೊತ್ತ, ನಮಗ್ ಗೊತ್ತಿಲ್ಲ. ಅದು ನಮಗ್ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಪ್ರೆಸ್ಸಿಗೆ ಬಂದ ನಮ್ಮ ಹೆಸರು ತೊಗೊಂಡ್ರೆ ಅಂತ ಹೇಳಿ
ತನಿಖೆ ಮಾಡ್ತಾರೆ ಪೊಲೀಸರ. ಇದಕ್ಕೆ ಯಾರ ಕಾರಣ ಏನಿಲ್ಲ ಅಂಬೋದು ಪೊಲೀಸರಿಗೆ ಗೊತ್ತದ. ಪೊಲೀಸರು ತನಿಖೆ ಮಾಡ್ತಾರೆ. ಯಾರು ತಪ್ಪಿತಸ್ಥರ ಅವ್ರ ಮೇಲೆ ಕ್ರಮ ತಗೋತದ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಸಲಕ್ಕೆ ಗಲಭೆ ಆಗ್ಯದ ಅಂತ ಶಾಸಕರ ಇನ್ನೊಂದು ಸಣ್ಣ ಪುಟ್ಟ ಗಲಭೆಗಳು ಮೊದಲಿಂದ ಆಗೋದ್ ಬರ್ತಾವ. ಆದ್ರೂ ಊರಲ್ಲಿ ಎಲ್ಲಾ ಸಮಾಜದಾಗ ಹಿರಿಯರು ಬಂದು ಅದು ಸಮಸ್ಯೆ ಬಗೆಹರಿಸ್ತಾರೆ. ಸ್ವತಃ ಶಾಸಕರು ಅಥವಾ ನಾವು ಶಾಸಕರು ಯಾರು ಕಾನೂನು ಕೈದಾಗ ತೊಗೊಳಕ್ ಬರಲ್ಲ. ಅದಕ್ಕೊಂದು ಮೊದಲ ನೋಡ್ರಿ ಬಕ್ರೀದ್ದಾಗ ಅವ್ರು ಹ್ಯಾಂಗ್ ಮಾಡ್ರು, ಅದಕ್ಕೆ ಯಾರು ಕಾರಣ ಇದ್ರು? ಹಂಗಲ್ಲ, ಎಲ್ಲಕ್ಕ ಕಾನೂನು ಅದ. ಏನ್ರೇ ನಮ್ದು ಬಿ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ದೂರ ಕೊಡ್ಬೇಕು. ಅವ್ರು ದೂರ ಆಧರಿಸಿ ಪೊಲೀಸರು ತನಿಖೆ ಮಾಡಿ ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೋತಾರೆ. ಯಾರಿಗೂ ಸಪೋರ್ಟ್ ಮಾಡೋದು, ಯಾರಿಗಾರ ಪರಿಶೋಧನೆ ಮಾಡುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಶಾಸಕರ ಬಗ್ಗೆ ಅವ್ರು ಏನ್ ಮಾತಾಡ್ತಾರ ಅಂಬೋದು ಅವ್ರಿಗೆ ಅರಿವಿಲ್ಲ. ಬಹಳ ಸಲ ನೋಡ್ರಿ ನೀವು, ಅವತ್ತು ನೋಡ್ರಿ KDP ಸಭೆಯಲ್ಲಿ ನಾವು ನಿರ್ಮಿತಿ ಕೇಂದ್ರದ ಕೆಲಸ ಕೇಳಿದ್ರೆ ಮೀಟಿಂಗ್ ಮಾಡೋದೇ ಗೆದ್ದು ಹೋದ್ರು. ಇದರಿಂದ ಏನ್ ಸಂದೇಶ, ಇದ್ರದಿಂದ ಏನ್ ಸಂದೇಶ ತಿಳ್ಕೋಬೇಕು? ಇದರಿಂದ ಕ್ಲಿಯರ್ ಸಂದೇಶ ಭ್ರಷ್ಟಾಚಾರ ನಡೆದ್ರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ನಿರ್ಮಿತಿ ಕೇಂದ್ರದ ಬ್ರಹ್ಮಾಂಡ ಭ್ರಷ್ಟಾಚಾರ ಬರ ವಿಧಾನಸಭಾ ಕ್ಷೇತ್ರದ ಇಷ್ಟು ಭ್ರಷ್ಟಾಚಾರ ನಡೆದ. ಗುತ್ತೇದಾರವ್ರೇ, RMC ಪ್ಲಾಂಟ್ ಅವ್ರದೇ, ಕೆಲಸ ಮಾಡೋರೇ, ಬಿಲ್ ಮಾಡ್ಕೊಂಬರೋರೇ, ಟೆಂಡರ್ ಇಲ್ಲ, ನಿಯಮ ಇಲ್ಲ, ಏನೂ ಇಲ್ಲ. ಒಂದೊಂದ್ ಕಡೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮಟೀರಿಯಲ್ ಹಾಕ್ಲತ್ತಾರ. ರಾತ್ರಿ ಸಿಮೆಂಟ್ ಕಾಂಕ್ರೀಟ್ ನಲ್ಲಿ ಯಾರು ಮಂದಿ ಮಕ್ಕೊಂಡಾರ. ಯಾಕಂದ್ರೆ ಅಲ್ಲಿ ಡಸ್ಟ್ ಕಲ್ಸ್ಕೊಂಡ್ ಹೊಂಟ್ರೆ ಎಲ್ಲ ರೀತಿ ಇಲ್ಲ, ಏನಿಲ್ಲ. ಇದ್ರೊಳಗೆ ಸಿಮೆಂಟ್ ಜಾಗನ ಡಸ್ಟ್ ಕಲ್ಸ್ಕೊಂಡ್ ಬರೋದು, ಕೆಲಸ ಮಾಡೋದು, ಬಿಲ್ ಮಾಡ್ಕೊಳೋದು. ಉದ್ದೇಶ ಏನಾಗಿ ಗೊತ್ತದೆ ಇರೋದು, ಒಂದು ದುಡ್ಡು ಮಾಡ್ಬೇಕು, ಬಂಡವಾಳ ಮಾಡ್ಕೋಬೇಕು. ಆ ಬಂಡವಾಳದಿಂದ ಎದುರಾಳಿಗಳು ಏನು ಇರ್ತಾರ ಅಂತವ್ರಿಗೆಲ್ಲ ಖರೀದಿ ಮಾಡ್ಬೇಕು, ನಾ ರಾಜಕಾರಣ ಮಾಡ್ಬೇಕು ಅನ್ನೋದು ಒಂದೇ ಅವ್ರ ತಲೆಗೆ ಸೇರೋದು. ಅವ್ರ ಆಸೆ ಈಡೇರಲ್ಲ. ಯಾಕಂದ್ರ ಈಗಾಗಲೇ ಬಸವಕಲ್ಯಾಣ ಜನತೆ ಬೇಸತ್ ಹೋಗ್ಯಾರ. ಇನ್ನೂ 2 ವರ್ಷ ಅದ ಅವ್ರಿಗೆ ಟೈಮ್. ನೀವು ಬರೆದಿಟ್ಕೋರಿ, 2 ವರ್ಷದಾಗ ಅವ್ರ ಶಾಸಕರಾಗಿ ಇಲ್ಲಿರಲ್ಲ. ಜನ ಕಾತರ್ಸ್, ಎಲ್ಲಾ ಸಮಾಜದವ್ರು ಕಾತರ್ಸ್ಲತ್ತ ಕಾತರದಿಂದ ಕುಂತಾರ. ಇವ್ರಿಗೆ ಯಾವಾಗ ಮನೆ ಕಳಿಸ್ಬೇಕಂತೇಳಿ. ಈಗ ಯಾಕಂದ್ರೆ ನಮಗ BJP, ನಾನು ಮೊದಲು BJPದಾಗಿದ್ದ, ನನಗೂ ಎಲ್ಲ ಬಹಳ ಜನ ಬೆಂಗಳೂರು ತನಕ ಗೆಳೆಯರ, ನಮಗ್ ಉನ್ನತ ಮೂಲಗಳ ಮಾಹಿತಿ ಅದ. ಇವ್ರಿಗೆ ಮುಂದಿನ ವಿಧಾನಸಭಾ ಕ್ಷೇತ್ರದಾಗ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರಿಗೆ ಟಿಕೆಟ್ ಇಲ್ಲ ಅಂತ ಗೊತ್ತಾಗ್ಯದ ನಮಗೆ. ಆ ಟಿಕೆಟ್ ಇಲ್ಲ ಅಂತ ಅವ್ರಿಗೂ ಗೊತ್ತದ, BJP ಟಿಕೆಟ್ ಅವ್ರಿಗೂ ಕೊಡಲ್ಲ ಅಂತ ಹೇಳಿ. ಅದಕ್ಕೆ ಹೆಂಗಾದ್ರೂ ಮಾಡಿ ನಮ್ ಕುರ್ಚಿ ಭದ್ರಪಡಿಸ್ಕೋಬೇಕು. ಈ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರ ಕುರ್ಚಿನ ಭದ್ರಪಡಿಸ್ಕೋಬೇಕಂತ ಏನಾರ ಮಾಡಿ ಹೀರೋ ಆಗ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ. ಬಟ್ ಬಸವಕಲ್ಯಾಣ ಜನತೆ ಮಾನಸಿಕ ಸ್ಥಿತಿ ಹೆಂಗದಂದ್ರ, ಇಲ್ಲಿ ಕೋಮು ಭಾವನೆ ಪ್ರಚೋದನೆ ಎಷ್ಟು ಮಾಡ್ರು ಯಾರು ಕೇಳಲ್ಲ. ಯಾಕಂದ್ರೆ ಹಿಂದಕ್ಕೆ ಹೇಳುದಿಲ್ಲ, ಅಣ್ಣತಮ್ಮರ ಗತಿ ಬೆಳ್ಕೊಂಡ್ ಬಂದಾರ. ಇದೆಲ್ಲ ಹಿಂದೂ ಮುಸ್ಲಿಮರು ಅಂದ್ರೆ ಅಣ್ಣತಮ್ಮರ ಗತಿ ಇದ್ದವ್ರ. ಏನೋ ಸಣ್ಣ ಪುಟ್ಟ ಜಗಳ ಆಯ್ತಾವ. ಒಂದ್ ಮನಿ ನೋಡ್ರಿ, ಒಂದ್ ಮನಿ ಅಂತ ಬಸವಕಲ್ಯಾಣ ಅಂದ್ರೆ ನಮ್ದು ಒಂದು ಮನಿ. ಆ ಮನ್ಯಾಗ ಸಣ್ಣ ಪುಟ್ಟ ಜಗಳ ಕಿರಿಕಿರಿ ಆಯ್ತಾವ. ಅವ್ ನಾವ್ ಬಗೆಹರಿಸ್ಕೋಬೇಕು ಅಷ್ಟೇ. ಇವ್ರು ನೋಡ್ರಿ 4 ವರ್ಷಕ್ಕೆ ಬಂದಾರ. ಇವ್ರು ಇನ್ನೊಂದ್ 2 ವರ್ಷ ಊರಿಗೆ ಹೋಗೋವ್ರ. ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರ ಮತಿ ಒಬ್ರಿಗೆ ನೋಡ್ಲಕ್ ಆಗಲ್ಲ. ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರ ಮತಿ ಒಬ್ರಿಗೆ ನೋಡ್ಲಕ್ ಆಗಲ್ಲ. ಅದಕ್ಕೆ ಅವ್ರಿಗೂ ಗೊತ್ತದ ಮುಂದಿನ ಬರುವಂತ 2028 ಚುನಾವಣೆದಾಗ BJP ಟಿಕೆಟ್ ಅವ್ರಿಗೆ ಸಿಗಲ್ಲ. ಯಾಕಂದ್ರೆ ನೀವೆಲ್ಲ ಹಿಂದಿನ ಪ್ರೆಸ್ ಮೀಟ್ದಾಗ ಎಲ್ಲ ರೆಕಾರ್ಡ್ ನಿಮ್ಗೆ ಗೊತ್ತದ. ಅವ್ರು ಯಾವ ಚುನಾವಣೆದಾಗ ಯಾವ ಪಕ್ಷಕ್ಕೆ ಏನೇನು ಪಕ್ಷ ದ್ರೋಹ ಮಾಡಿದ್ರೆ ಎಲ್ಲ ಗೊತ್ತದ. ಅವ್ರು ಹೈಕಮಾಂಡ್ದವ್ರಿಗೂ ಗೊತ್ತದ. ಅದಕ್ಕೆ ಇವ್ರು ಹೆಂಗಾರೆ ಮಾಡಿ ನಾವು ಒಬ್ಬ ಹೀರೋ ಆಗ್ಬೇಕು ಕನ್ನಡದಾಗ, ನನಗೆ ಟಿಕೆಟ್ ಸಿಗಬೇಕು. ಅವ್ರು ಹ್ಯಾಂಗ್ ಬಿಂಬಿಸ್ಕೊಳತ್ತಾರ ಅಂದ್ರ, ಏನು ಬಸವ ಕಲ್ಯಾಣ ಇವ್ರು ಬಂದ ಮೇಲೆ ಬಸವ ಕಲ್ಯಾಣ ಅದನೋ, ಮೊದಲು ಬಸವ ಕಲ್ಯಾಣ ಇದ್ದಿಲ್ಲ, ಯಾರು MLAಗಳು ಇದ್ದಿಲ್ಲ, ಹಾಂಗ್ ತೋರ್ಸ್ಕೊಳತ್ತಾರ. ಇವ್ರಿಗೆ ಇನ್ನ ರಾಜಕಾರಣ ABCD ಗೊತ್ತಿಲ್ಲ, ರಾಜಕೀಯ ಹ್ಯಾಂಗ್ ಮಾಡ್ಬೇಕು ಗೊತ್ತಿಲ್ಲ, ಆಡಳಿತ ಹ್ಯಾಂಗ್ ಮಾಡ್ಬೇಕು ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಒಂದೇ, ಗುತ್ತೇದಾರಿ ಮಾಡ್ಬೇಕು, ದುಡ್ಡು ಗಳಿಸ್ಬೇಕು, ಜನರಿಗೆ ಭಾವನಾತ್ಮಕ ಕೆರಳಿಸಿ ಅವ್ರಿಂದ ಮತ ಪಡೆದು ರಾಜಕಾರಣ ಮಾಡ್ಬೇಕಮ್ಮ. ಅದಕ್ಕೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇವ್ರಿಗೆ. ಸರ್, ಮೊನ್ನೆ ನಡೆದ ಇದು ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವದಲ್ಲಿ ಸರ್ ತಾಲೂಕಾ ಆಡಳಿತ ತಾಲೂಕಾ ಆಡಳಿತ ಜಯಂತಿ ಉತ್ಸವ ಮಾಡಲಾಯ್ತು ಸರ್. ಆ ಜಯಂತಿ ಉತ್ಸವದಲ್ಲಿ ಶಾಸಕರು ಏನ್ ಸರ್ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂ ಪ್ಲೇಸ್ ದಲ್ಲಿ ಉಪಸ್ಥಿತಿ ಇದ್ದಿಲ್ಲ ಸರ್. ಅವರು ಅಂಬೇಡ್ಕರ್ ವೃತ್ತದಿಂದ ಅವರು ಹಿಂದ್ಪಡೆ ಹೋದ್ರು ಸರ್. ಅದರ ಕಾರಣ ಏನ್ ಸರ್? ಈಗ ಅದು ಅವ್ರ ಶಾಸಕರು ಅವ್ರಿಗೆ ಗೊತ್ತ, ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಯಾಕಂದ್ರೆ ನಾನು ನಮ್ಮೂರಾಗ ಶಿವಾಜಿ ಜಯಂತಿಯಲ್ಲಿ ಇದ್ದು ನಾ ಬಸವಕಲ್ಯಾಣ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಶಾಸಕರ ಕೆಲವರು ಅವ್ರು ಗೊತ್ತಾಗ್ತಾರೆ. ನಾ ಹೇಳೋ ಉದ್ದೇಶ ಏನು, ಈಗ ಶಾಸಕರ ಕಾರ್ಯವೈಖರಿ ನಮ್ಗೆಲ್ಲ ಗೊತ್ತದ. ನೋಡ್ರಿ 2023ಕ್ಕಿಂತ ಚುನಾವಣೆಗಿಂತ ಮೊದಲ ಶುಗರ್ ಫ್ಯಾಕ್ಟ್ರಿ ಹಾಕ್ತಾಂದ್ರು. ಇಡೀ ಬಸವಕಲ್ಯಾಣ ಜನತೆ ಇವತ್ತು ಅವ್ರ ಶುಗರ್ ಫ್ಯಾಕ್ಟ್ರಿದಾಗ ಕಬ್ಬ ಹಾಕ್ಯಾರ. ಬಿಲ್ನು ಪೇಡ್ ಐತಿ. ನಾವು ಬೆಂಗಳೂರದಿಂದ ಈಗ ಏರ್ಪೋರ್ಟ್ದಾಗ ಬಸವಕಲ್ಯಾಣ ಕೊಟ್ಟಿದ್ದೇವೆ. ಬೆಂಗಳೂರದಿಂದ ಏರ್ಪೋರ್ಟ್ದಾಗ ಬಸವಕಲ್ಯಾಣ ಹೊಂಟಿದ್ದೇವೆ. ಮತ್ತೆ ಇಲ್ಲಿಂದ ಅವ್ರು ಹುನ್ನಾವತ್ತನ ಓಡ್ಕೋತ ಹೋದ್ರೆ ಅದು ಭೀ ನೋಡಿದೆವು. ಸೋಯಾಬೀನ್ ಆಯಿಲ್ ಫ್ಯಾಕ್ಟ್ರಿ ಆಯ್ತು, ನಮ್ಮ ಸೋಯಾಬೀನ್ ಎಲ್ಲ ಅವ್ರ ಫ್ಯಾಕ್ಟ್ರಿಗೆ ಹಾಕಿದೆವು. ಇದೆಲ್ಲ ಗೊತ್ತದಲ್ಲ ನಿಮಗೆ. ಈಗ ಯಾರು ಸುಳ್ಳು ಹೇಳ್ತಾರ, ಯಾರು ಹೇಳ್ತಾರ, ಇಡೀ ಬಸವಕಲ್ಯಾಣ ಜನತೆ ಗೊತ್ತದ.
ಅಂತವ್ರ ಮ್ಯಾಗ ಅಂತವ್ರ ಮಾತಿನ ಮ್ಯಾಗ ನಮ್ಗೆ ಹೆಂಗ್ ವಿಶ್ವಾಸ ಮಾಡಕ್ ಬರ್ತದೆ? ಸರ್ ಮತ್ತ 25 ಲಕ್ಷ ರೂಪಾಯಿ ಅವ್ರ ಸ್ವ ಇಚ್ಛೆಲಿಂದ ಅವರು ಛತ್ರಪತಿ ಸಂಭಾಜಿ ಮಹಾರಾಜ್ ಸ್ಟ್ಯಾಚ್ಯೂಗೋಸ್ಕರ ಪಡ್ತಾರಂತ ಶಾಸಕರು ಬಸವ ಕಲ್ಯಾಣ. ಕೂಡ್ಲಿ ಯಾಕೋ ಅದಕ್ಕೆ ಸಂತೋಷ ಅದ, ಅದಕ್ಕೆ ನಾವು ಅದಕ್ಕೆ ವಿರೋಧ ಮಾಡಲ್ಲ. ಅದೊಂದು ಒಳ್ಳೆ ಕೆಲಸ ಅದ, ಅದು ಕೊಟ್ಟ ಮ್ಯಾಗೆ ಖರೆ ಅಂತೀನ. ಯಾಕಂದ್ರೆ ಅವ್ರು ಮಾತಿನ ಮ್ಯಾಗ ವಿಶ್ವಾಸ ಮಾಡಂತ ಇಲ್ಲ. ಅವ್ರು ಅವಾಗಿನ ಡಾಟಾ ಕೊಡ್ತಾಗ ಇಲ್ಲಿ ಮಾತಾಡ್ತಾರ. ಈಗ ಹೇಳದಲ್ಲ, 3 ಕೊಟ್ರು ಸೊಸಿ ಕಡಿ, 6 ಕೊಟ್ರು ಅತ್ತಿ ಕಡಿ. ಯಾವಾಗ ಯಾರು ತಾರೀಫ್ ಮಾಡ್ತಾರ, ಯಾವಾಗ ಯಾರಿಗೆ ಬೈತಾರ, ಯಾವಾಗ ಯಾರಿಗೆ ಬೈತಾರ, ಯಾವಾಗ ಯಾರಿಗೆ ತಾರೀಫ್ ಮಾಡ್ತಾರ. ಅವ್ರದ್ದು ವಿಚಾರ ಅವ್ರು ನೋಡಿದ್ರೆ ಅದು ಯಾಕೋ ಮಾನಸಿಕವಾಗಿ ಅವರು ಸ್ಥಿಮಿತ್ ಕಳ್ಕೊಂಡ್ರೆ ಏನೋ ಅಂತ ಅನಿಸ್ತದೆ ನಮ್ಗೆ ಒಂದೊಂದ್ಸಲ. ಯಾಕಂದ್ರೆ ಒಬ್ಬ ಜವಾಬ್ದಾರಿ ವ್ಯಕ್ತಿ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಬಹಳ ಸಂಭಾಳಿಸಿ ಎಲ್ಲರಿಗೂ ತಗೊಂಡು ಹೋಗುವಂತ ಕೆಲಸ ಮಾಡ್ಬೇಕು. ಪೂರವಟ್ಟಿ ಗತಿ ಅವರೇ ಮಾಡ್ಲತ್ರ ನಾವೇನ್ ಮಾಡಕ್ಕಾಗಲ್ಲ. ನಾವು ಅವ್ರಿಗೆ ಏನ್ ಕೇಳ್ತಿದ್ವು, ನಿರ್ಮಿತ ಕೇಂದ್ರ ದುಡ್ಡು ಕೊಟ್ಟಿವಿ 49 ಕೋಟಿ. 2 ವರ್ಷ ಐತಿ ಇವತ್ತಿನ ತನಕ ಖರ್ಚಾಗಿಲ್ಲ ದುಡ್ಡು, ಕಂಪ್ಲೀಟ್ ಆಗಿಲ್ಲ ಕೆಲಸ. ಯಾರ ಕಾರಣ ಇದಕ್ಕೆ? ಶಾಸಕರ ಕಾರಣ ಐತಾರ. ಇವತ್ತಿನ ತನ ನೋಡ್ರಿ 2023 ಇಂದ 26 ತನ KKRDBದಾಗೆ ನನಗೆ ಅನ್ಸಿದ ಮಟ್ಟಿಗೆ 150 ಕೋಟಿ ರೂಪಾಯಿ ಬಜೆಟ್ ಬಂದಿರ್ಬೇಕು ನೋಡ್ರಿ. 150 ಕೋಟಿ ರೂಪಾಯಿ ಬಜೆಟ್ ಬಂದದ. 150 ಕೋಟಿ ರೂಪಾಯಿ ಕೆಲಸ ತೋರಿಸ್ರಿ ಎಲ್ಲ ಕಾಣಿಸ್ಲತ್ತ. ಇದೇ ಬದಲಾವಣೆ ಕಾಣಿಸ್ಲತ್ತದ. ಕೆಲಸ ಮಾಡ್ಲತ್ತಾರ, ರೊಕ್ಕ ಗಳಿಸ್ಲತ್ತಾರ, ಮತ್ ಸರ್ಕಾರ ನಮ್ಗೆ ಬಜೆಟ್ ಕೊಡಲ್ಲ ಅಂತ ಆರೋಪ ಮಾಡ್ತಾರ. ಹೊರಗೆ ಬರೋದು ಇದು ಹೆಂಗದ ರಾಜಕಾರಣ? ಕೆಲಸ ಮಾಡೋದು, ರೊಕ್ಕ ಗಳಿಸೋದು, ಸರ್ಕಾರ ಮ್ಯಾಗ ಬಟ್ ಮಾಡೋದು. ಏನೋ ಬಿರ್ಸತ್ತಲ್ಲ ಸರ್ಕಾರ ಮ್ಯಾಗ ಬಟ್ ಮಾಡೋದು. ಚಲೋದಿತ್ತಲ್ಲ ತಾವು ಕ್ರೆಡಿಟ್ ತೊಂಬೋದು. ಕಾಂಗ್ರೆಸ್ ಈಗ ನೋಡಿ ಸರಾಯಿ ಬಂದ್ ಮಾಡ್ತೀನಿ ಅಂದ್ರು. ಅಂದ್ರೆ ಬಿಜೆಪಿ ಪಕ್ಷದವ್ರು ಇವರಿಗೆ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷ ಮಾಡ್ಯಾರ. ಯಾಕೆ ಅಡ್ವಾನ್ಸ್ ಪ್ರಣಾಳಿಕೆ ಇವರೇ ಮಾಡ್ಲತ್ತಾರೆ. ಬಿಜೆಪಿದಾಗ ಯಾರು ಹೈಕಮಾಂಡ್, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಯಾರು ಇಲ್ಲ, ಇವರೇ ಯಾರ ಸಾರ್ವಭೌಮತೆ ಅದ ಇವ್ರದ್ದು. ಇನ್ನು ಕೇಳಿದಿಲ್ಲ ಮಾತ, ನಾ ಮುಂದಿನ 2028 ನಮ್ ಸರ್ಕಾರ ಬಂದ್ರೆ ನಾ ಸರಾಯಿ ಬಂದ್ ಮಾಡ್ತೀನಿ ಅಂತ. ಯಾಕಂದ್ರೆ ಬಸವ ಕಲ್ಯಾಣ ಶಾಸಕರಿಗೆ ರಾಜ್ಯ ಚುನಾವಣಾ ಪ್ರಚಾರದ ಪ್ರಣಾಳಿಕೆ ಅಧ್ಯಕ್ಷ ಮಾಡ್ಯಾರ. ಅದಕ್ಕೆ ಅವ್ರು ಘೋಷಣೆ ಕೊಡ್ಲತ್ತಾರ. ಇವೆಲ್ಲ ಆಗೋ ಮಾತವ. ಇವ್ರಿಗೇನು ಅಧಿಕಾರ ಅದ?